ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಅವರ ಹತ್ಯೆಯ ಬಳಿಕ ಈಗ ಅವರ ಮನೆಗೆ ಯತ್ನಾಳ್ ಅವರು ಬಂದಿದ್ದಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಒಂದು ಹತ್ಯೆ ಈ ರೀತಿಯಾಗಿ ಬರ್ಬರವಾಗಿ ಹತ್ಯೆ ನಡೆಸಿದ್ದಾರೆ, ಏನು ಅನಿಸುತ್ತೆ ಸರ್? ಎಲ್ಲ ಹಿಂದೂ ಕಾರ್ಯಕರ್ತ ಹತ್ಯೆ ಬರ್ಬರವನಾಗೆ ಆಗ್ತಾಯಿದೆ. ವ್ಯವಸ್ಥಿತವಾಗಿ ಅವರ ಎಲ್ಲ ಒಲ ಮೇಲೆ ಲಕ್ಷ್ಯ ಇಟ್ಟನ್ನೇ ಮಾಡ್ತಾಯಿದ್ದಾರೆ. ಇದ್ರ ಹಿಂದೆ ಯಾರ್ಯಾರ್ದು ಅವ್ರಿಗೆ ಮಾಹಿತಿ ಕೊಡೋರಿದ್ದಾರೆ, ಹೆಂಗೆ ಅವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ. ಬೆಳಿಗ್ಗೆ ಅವರು ಆತ್ಮರಕ್ಷಣೆ ಇಟ್ಟಂಥ ಆಯುಧಗಳನ್ನೆಲ್ಲ ತಕ್ಕೊಂಡು ಬಿಡ್ತಾರೆ. ಸಾಯಂಕಾಲ ಇದು ಬರ್ಬರ ಹತ್ಯೆ ಆಗ್ತದೆ. ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನುವಂಥದ್ದು ಪೂರ್ಣ ತನಿಖೆ ಆಗಬೇಕು. ಅಂದರೆ ಪೊಲೀಸರು ಈ ಆಯುಧಗಳನ್ನೆಲ್ಲ ತಗೊಂಡಿರುವಂಥದ್ದು ಕಳೆದ ಒಂದು ವಾರ ಒಂದು ತಿಂಗಳಿಂದಲೂ ಈ ರೀತಿ ಮಾಡ್ತಾ ಇದ್ದಾರೆ, ಅವತ್ತು ತಗೊಂಡಿದ್ದಾರೆ. ಹಾಗಾಗಿ ಒಂದು ಅನುಮಾನ ಬರ್ತಾ ಇರೋದು ಅದು ಗೊತ್ತಾಗಿಬಿಟ್ಟಿದೆ. ಅದು ನೋಡಿರಿ, ಅವರಿಗೆ ಈ ಕಡೆ ಅಂದರೆ ಈ ಕಡೆ ನೋಡಿ, ಅವರಿಗೆ ತಕ್ಕೊಂಡಿದ್ದು ಮಾಹಿತಿ ಇದೆ. ಇವರು ನಿರಾಯುಧ ಅದಾನ ಅನ್ನೋಂಥ ಮಾಹಿತಿ ಇದೆ. ಆ ಒಂದು ಇದನ್ನು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ಅವರ ಮೇಲೆ ಈ ಒಂದು ಆಕ್ರಮಣ ಮಾಡಿದ್ದಾರೆ. ಸರ್, ಈಗ ಪೊಲೀಸರಿಗೆ ಇದರ ಮೊದಲೇ ಮಾಹಿತಿ ಇದ್ದ ರೀತಿಯಲ್ಲಿತ್ತು. ಯಾಕಂತ ಹೇಳಿದರೆ ಒಂದು ತಿಂಗಳ ಮೊದಲೇ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಮುಂದಿನ ಟಾರ್ಗೆಟ್ ಇವನೇ ಅನ್ನುವಂಥದ್ದು. ಹಾಗಾಗಿ ಪೊಲೀಸರು ಎಚ್ಚೆತ್ಕೊಳ್ಬೇಕಿತ್ತಲ್ಲ. ಅದೇ ಪೊಲೀಸ್ ವ್ಯವಸ್ಥೆ ಏನಾಗಿಬಿಟ್ಟಿದೆ ಇವತ್ತು. ಈ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಅಂತರೂ ಮುಸ್ಲಿಮರ ಮೇಲೆ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ. ಬರೀ ವೋಟ್ ಬ್ಯಾಂಕ್ ಸಲುವಾಗಿ ಇಷ್ಟು ಕೆಳಮಟ್ಟಕ್ಕೆ ಬಂದರೆ ಒಬ್ಬ IPS ಅಧಿಕಾರಿಗೆ ಹೊಡಲಿಕ್ಕೆ ಹೋಗ್ತಾನೆ ಒಬ್ಬ ಮುಖ್ಯಮಂತ್ರಿ. ಅಂದ್ರೆ ಯಾವ ರೀತಿ ನಾಗರಿಕರ ರಕ್ಷಣೆ ಮಾಡಬೇಕು, ಹಿಂದೂಗಳ ರಕ್ಷಣೆ ಮಾಡಬೇಕು ಅನ್ನೋಂಥ ಈ ಸರ್ಕಾರದಲ್ಲಿ ಆ ಮನಸ್ಥಿತಿಯ ಒಬ್ಬ ರಾಜಕಾರಣಿಯೂ ಕಾಂಗ್ರೆಸ್ನಲ್ಲಿಲ್ಲ. ಗೃಹ ಮಂತ್ರಿಗಳು ಅವ್ರು ಏನು ಹೇಳ್ತಾರೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ, ನೋಡಿ ಮಾತಾಡ್ತೀನಿ ಬಿಟ್ಟರೆ ಯಾವುದೂ ಅವ್ರ ಜವಾಬ್ದಾರಿ ತಗೋತಾ ಇಲ್ಲ. CM ಅವರು ಕಳೆದ ಬಾರಿ CM ಆಗಿದ್ದಾಗಲೂ ರಾಜ್ಯದಲ್ಲಿ ಸುಮಾರು 30ಕ್ಕೂ ಅಧಿಕ ಹಿಂದೂಗಳ ಹತ್ಯೆ ಆಗಿತ್ತು. ಈಗಲೂ ಅವರು CM ಆದಾಗ ಅದರಲ್ಲೂ ಕರಾವಳಿ ಭಾಗದಲ್ಲಿ ನಿರಂತರ ಹತ್ಯೆಗಳಾಗ್ತಾ ಇದೆ. ಅಂದರೆ ಮುಖ್ಯಮಂತ್ರಿಗಳ ಒಂದು ಪ್ರಚೋದನೆ ಏನಿದೆಯಲ್ಲ, ನಾನು ಪೂರ್ತಿ ಬೆಂಬಲ ಏನಿದೆಯಲ್ಲ ಮುಸ್ಲಿಮರಿಗೆ ಓಪನ್ ಆಗಿ ಇವತ್ತೇನು ಬೆಂಬಲ ಕೊಡ್ತಾ ಇದ್ದಾರೆ. ಅದರಿಂದ ಅವ್ರಿಗೆ ಧೈರ್ಯ ಬಂದಿದೆ. ಇಂಥ ಕ್ರಮಗಳು ಆಗಬೇಕಾದ್ರೆ, ಇಂಥ ಎಲ್ಲ ಘಟನೆಗಳಾಗಬೇಕಾದ್ರೆ ಈ ಸರ್ಕಾರದ ಭಯನೂ ಇಲ್ಲ. ಅದರ ವಿಶೇಷವಾಗಿ ಸಿದ್ದರಾಮಯ್ಯನವ್ರದಂತರೂ ಇಂಡೈರೆಕ್ಟ್ ಅವರೇ ಸಪೋರ್ಟ್ ಇದ್ದವ್ರಂಗೆ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಈಗ ಈ ಹತ್ಯೆಯನ್ನು ರಾಜ್ಯ ಸರ್ಕಾರ ತನಿಖೆ ಮಾಡುತ್ತೆ, ಪೊಲೀಸರು ತನಿಖೆ ಮಾಡ್ತದೆ. ನಿಮಗೇನಾದರೂ ವಿಶ್ವಾಸ ಇದೆಯಾ ಮುಂದೆ ಏನು ಮಾಡಬೇಕು ಅಂತ ಹೇಳ್ತೀವಿ? ಏನೂ ವಿಶ್ವಾಸ ಇಲ್ಲ ಸರ್. ಇದು ಸುಮ್ಮನೆ ಪಾಪ ಹತ್ಯೆ ಆದ ಭಾಳ ಆದ್ರೆ ಒಂದು ವಾರ 15 ದಿವಸ ಶೋಕಾಚರಣೆ ಅಲ್ಲಿ ಇಲ್ಲಿ ಮಾಡ್ತಾರೆ. ಮುಂದೆ ಇದನ್ನು ಏನು ಪರಿಸ್ಥಿತಿ ಕೆಟ್ಟು ಹೋಗಿಬಿಡ್ತದೆ. ಅಂದರೆ ಸಾಕಷ್ಟು ಜನರು NIA ತನಿಖೆ ಆಗಬೇಕು, ಇದರ ಹಿಂದೆ ಭಾಳಷ್ಟು ಜಿಹಾದಿ ಮನಸ್ಥಿತಿನವರು ಇದ್ದಾರೆ ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಹಾಗಾಗಿ ನೀವೇನು ಒತ್ತಾಯ ಮಾಡ್ತೀರಾ? ಅವ್ರು ಮೊದಲೇ NIA ತನಿಖೆ ಕೊಡಿ, ಅವ್ರನ್ನ ಗುಂಡು ಹಾಕಿ ಕೊಲ್ಲಿ. ಇಲ್ಲಾಂದರೆ ಶಾಂತಿ ನೆಮ್ಮದಿ ಕರಾವಳಿಯಲ್ಲಿ ಇರುವುದಿಲ್ಲ. ಯಾಕಂದ್ರೆ ದಿನಕ್ಕೆ ಕರಾವಳಿ ಭಾಗದಲ್ಲಿ ಅವ್ರ ಜನಸಂಖ್ಯೆ ಹೆಚ್ಚಾಗ್ತಾಯಿದೆ. ಇದು ಮುಂದೆ ರಾಜಕೀಯವಾಗಿಯೂ ಭಾಳ ದೊಡ್ಡ ಕೆಟ್ಟ ಪರಿಸ್ಥಿತಿ ಕರಾವಳಿಯಲ್ಲಿ ಎದುರಿಸ್ಬೇಕಾಗ್ತದೆ. ಇದು ಬಸವನಗೌಡ ಪಾಟೀಲ್ರವರ ಮಾತು. ಕ್ಯಾಮ್ರಾಮನ್ ನಿಶಾಂತ್ ಜೊತೆ ಸುಕ್ಪಾಲ್ ಪೊಳಲಿ, ಪಬ್ಲಿಕ್ TV, ಮಂಗಳೂರು.